ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಚರಿತಾಮೃತದ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಸಾಕ್ಷಾತ್ ಕಾಳಿಕಾದೇವಿಯ ಅಂಶವೇ ಆಗಿದ್ದರು. ಮಾತೃ ಹೃದಯದಿಂದ ಅಷ್ಟೇ ಕಾಳಿಕಾದೇವಿಯ ಕ್ರೋಧ ಹೆಂಗಿತ್ತೋ ಅದೇ ರೀತಿ ನಾಗಲಿಂಗ ಮಹಾಸ್ವಾಮಿಗಳ ಕಣ್ಣಲ್ಲಿ ಆ ಕ್ರೋಧವೂ ಇತ್ತು, ಕ್ರಾಂತಿ ಇತ್ತು, ಮಾತೃ ಹೃದಯತನ ಇತ್ತು, ಭಕ್ತಿಯ ಭಾವ ಆ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ನಾಗಲಿಂಗ ಮಹಾಸ್ವಾಮಿಗಳು ಹೆಂಗ ಅಂತಂದ್ರೆ, ದೀನ ದಲಿತರು ಭಕ್ತರು ಯಾರಾದರೂ ಬಂದರೆ ವಿಚಿತ್ರವಾದಂತಹ ಪವಾಡಗಳನ್ನು, ಲೀಲೆಗಳನ್ನು ತೋರಿಸಿ ಅವರಿಗೆ ಅಭಯದ ಹಸ್ತವನ್ನು ನೀಡ್ತಾ ಇದ್ರು. ಇಂತಹ ನಾಗಲಿಂಗ ಮಹಾಸ್ವಾಮಿಗಳು ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ಹಲವಾರು ಲೀಲೆಗಳನ್ನು ಅವರು ತೋರಿಸಿದ್ದಾರೆ. ಒಂದು ಸಲ ಗದಗ ಮತ್ತು ಬೆಟಗೇರಿ ಅಂತ ಏನು ಅವಳಿ ನಗರಗಳದಾವ, ಈ ಗದಗ ಬೆಟಗೇರಿಯ ಭಾಗದೊಳಗೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಬೆಟಗೇರಿಯ ಬೀದಿಯೊಳಗೆ ಸಂಚಾರ ಮಾಡ್ತಾಯಿದ್ರು. ಆ ಬೆಟಗೇರಿಯ ಬೀದಿಯಲ್ಲಿ ನಾಗಲಿಂಗ ಅವಧೂತರು ನಡೆದು ಹೋಗುತ್ತಿರುವಾಗ ಅಲ್ಲಿ ಲಕ್ಕಮ್ಮ ಅನ್ನುವಂತಹ ಒಬ್ಬಳು ವೃದ್ಧೆ ಮುದುಕಿದ್ದಳು. ಬಹಳ ಸಣ್ಣ ಗುಡಿಸಲವಳದು, ಬಡತನ ಅಂದ್ರೆ ತಾಂಡವಾಡ್ತಾ ಇತ್ತು. ಹೀಗಿದ್ದಾಗ ಆ ಗುಡಿಸಲಿನ ಮುಂದೆ ಜೋಳವನ್ನು ಅವಳು ಬೀಸುತ್ತಾ ಅದನ್ನು ಸ್ವಚ್ಛ ಮಾಡ್ಕೊಂತ ಕುಂತಿದ್ಳು. ಜೋಳ ಹಸನು ಮಾಡೋದು, ಅದನ್ನು ಅಷ್ಟೇ ಬೀಸೋದು. ದಿನನಿತ್ಯದ ಊಟಕ್ಕೆ ಎಷ್ಟು ಸಾಕಲ್ಲ ಅಷ್ಟೇ ಅವಳ ಹತ್ರ ಇತ್ತು. ಹೆಚ್ಚಿನದಾಗಿ ಅವಳ ಹತ್ರ ಏನೇನೂ ಇರಲಿಲ್ಲ. ಹೀಗಿದ್ದಾಗ ಆ ಲಕ್ಕಮ್ಮ ನೋಡ್ರಿ, ಯಾವಾಗಲೂ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪವಾಡಗಳನ್ನು ಪದ್ಯಗಳ ರೀತಿಯಾಗಿ ಮಾಡಿ, ಅವನ ಪವಾಡಗಳನ್ನು ಗೀತೆಯ ರೂಪದಲ್ಲಿ ಮಾಡಿ ಮನೆ ಕೆಲಸ ಮಾಡ್ಕೋಂತ ಅವನ ಹಾಡ ಹಾಡ್ತಿದ್ರು. ಆಗಿನ ಸಂದರ್ಭದೊಳಗೆ ಈ ಬೀಸೋದಾಗಲಿ, ಕೇರೋದಾಗಲಿ, ಕುಟ್ಟೋದಾಗಲಿ, ರಾಶಿ ಮಾಡಬೇಕಾದ್ರೆ ಶರಣರ ತತ್ವಗಳನ್ನು, ವಚನಗಳನ್ನು ಕೇಳ್ಕೊಂತ ಕೆಲಸ ಮಾಡ್ತಿದ್ರು. ಆ ಭಕ್ತಿ ಭಾವದಿಂದ ಮಾಡಿರುವಂತಹ ಕೆಲಸವು ಅಷ್ಟೇ ಒಳ್ಳೆಯ ರೀತಿಯಿಂದ ಮುಗಿತಿತ್ತು. ಮತ್ತು ಅದನ್ನು ಸ್ವೀಕಾರ ಮಾಡಿದಂತಹ ಏನು ಜನ ಇರ್ತಿತ್ತು, ಮನೆಯ ವಾತಾವರಣ ಇರ್ತಿತ್ತು, ಬಹಳ ಒಳ್ಳೆಯ ವಾತಾವರಣ, ಭಕ್ತಿಯ ವಾತಾವರಣ ಮನೆಯೊಳಗೆ ಇರ್ತಿತ್ತು. ಹಂಗೆ ಆಗಿನ ಕಾಲದ ಜನ ಹಾಡ್ಕೊಂತ ಕೆಲಸ ಮಾಡ್ತಿದ್ರು. ಈಗಿನ ರೀತಿ ಕರೆಂಟ್ ಹೊಡೆದ್ರೆ ಎಲ್ಲ ಕೆಲಸಗಳು ಆಗ್ತಾವೆ, ಮತ್ತು ಈಗೆಲ್ಲರ ಕೈಯಾಗ ಮೊಬೈಲ್ ಆಗ್ಯಾವ. ಹಂಗೆ ಏನೇನ್ರ ನೋಡ್ಕೊತ, ಟಿ ವಿ ನೋಡ್ಕೊತ ಮಾಡ್ಕೊತ ಈಗ ಕೆಲಸ ಮಾಡೋ ಜನ ಅದ. ಅಂಥ ವಾತಾವರಣ ಈಗ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಗಿನ ಸಂದರ್ಭದೊಳಗೆ
ಹಿಂಗೆ ಗೀತೆಗಳನ್ನು ಹಾಡ್ಕೊಂತ ವೃದ್ಧಿ ಲಕ್ಕಮ್ಮ ಹಾಡ್ತಿದ್ರು. ನಾಗಲಿಂಗ ಅವಧೂತನ ಚರಿತ್ರೆಗಳನ್ನು ಹಾಡ್ತಿದ್ರು. ವಿಪರ್ಯಾಸ ಏನು ಅಂತಂದ್ರೆ, ನಾಗಲಿಂಗ ಅಜ್ಜವರ ಬಗ್ಗೆ ಲಕ್ಕಮ್ಮಗೆ ಗೊತ್ತಿತ್ತೇ ವಿನಃ ಎಂದೂ ಕೂಡ ಲಕ್ಕಮ್ಮ ನಾಗಲಿಂಗ ಮಹಾಶಯರನ್ನ ನೋಡೇ ಇಲ್ಲ ಆಗಿದ್ರು. ಆದ್ರೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದು. ಅವನ ಹೊರತು ಇನ್ಯಾರು ನಮ್ಮನ್ನ ಕಾಯೋರಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾಗಲಿಂಗ ಅವಧೂತರನ್ನ ಅವಳು ಹಚ್ಕೊಂಡು ಬಿಟ್ಟಿದ್ಳು. ಈ ಹಾಡ್ಕೊಂತ ಏನು ಕೆಲಸ ಮಾಡ್ತಿದ್ದಳು ಲಕ್ಕಮ್ಮ, ಈ ಶಬ್ದ ನಾಗಲಿಂಗ ಯತಿಶ್ರೇಷ್ಠರ ಕಿವಿ ಮ್ಯಾಗ ಬಿತ್ತು. ಅವರು ಇವಳ ಹತ್ರ ನುಗ್ಗಿ ಬಂದರು. ನುಗ್ಗಿ ಬಂದವ್ರ, ಯವ್ವ ಬೇ ಏನು ಮಾಡಕತ್ತಿ ನೀನು ಅಂಥೇಳಿ ಅಂದರು. ಯಪ್ಪ ಏನು ಮಾಡಲಿ, ಎಷ್ಟೋ ಒಂದು ಹೊತ್ತಿಂದು ಊಟಕ್ಕೆ ಏನು ಬೇಕೋ ಅಷ್ಟ ಜ್ವಾಳ ಅದಾವ, ಬೀಸ್ಕೊಂಡ ರೊಟ್ಟಿ ಮಾಡಿಬಿಡ್ತಾನಪ್ಪ ಅಂಥೇಳಿ ಅಂದಳು. ಅಲ್ಲ ಬೇ, ಮತ್ತು ಏನು ಹಾಡಕತ್ತಿ ಅಲ್ಲ, ಯಾರ್ದು ಹಾಡಕತ್ತಿ ನೀನು? ಯಪ್ಪ ಈ ಹಾಡು ಏನದಾವ ಇವೆಲ್ಲ ನಾಗಲಿಂಗ ಅನ್ನುವಂತಹ ಮಹಾಪುರುಷನ ಹಾಡುಗಳು. ಅವನು ಬಿಟ್ರೆ ನಮ್ಗೆ ಯಾರು ಗತಿ ಇಲ್ಲ ನೋಡಪ್ಪ. ಅದಕ್ಕೆ ಅವನ ಹಾಡ್ಕೊಂತ ಅವನ ಚರಿತ್ರೆಗಳನ್ನು ಹಾಡ್ಕೊಂತ ಏನು ಕೇಳಿಲ್ಲ ಅದನ್ನು ಹೇಳ್ಕೋಂತ ಕೆಲಸ ಮಾಡ್ತೀನಿ ನೋಡಪ್ಪ ಯಪ್ಪ ಅಂಥೇಳಿ ಲಕ್ಕಮ್ಮ ಅಂದಳು. ನಾಗಲಿಂಗ ಅಜ್ಜೋರು ಅಂದರು, ಅಲ್ವೇ ನೀ ನೋಡಿ ಏನು ಮತ್ತ ಅವನ? ಇಲ್ಲಪ್ಪ, ನೋಡುವಂಥ ಭಾಗ್ಯ ನನಗೆ ಅವ ಇನ್ನೂ ಕರುಣಿಸಿಲ್ಲ, ನಾ ಅವನೇನು ನೋಡಿಲ್ಲ ಅಂಥೇಳಿ ಅಂದಳಾಕಿ. ಅವಾಗ ನಾಗಲಿಂಗ ಅಜ್ಜೋರು ಅಂದರು, ನೋಡು ಅವ ಭಾಳ ಕೆಟ್ಟ ಮನುಷ್ಯ ಅದಾನ, ಅಂತ ಕೆಟ್ಟ ವ್ಯಕ್ತಿಯನ್ನ ಯಾಕೆ ಹಾಡಿ ಹೊಗಳಾಕತ್ತಿ ನೀನು? ಅವ ಎಂದರೆ ನಿನ್ನ ಮುಂದೆ ಬಂದಾನೇನು? ನಿನ್ನ ಬಡತನವನ್ನ ಕಂಡು ನಿನಗೆ ಒಳ್ಳೇದಾಗ್ಲಿ ಅಂತೇಳಿ ಹರಿಸಿ ಹೋಗ್ಯಾ ನೀನು? ನಿನಗೊಂದು ಏನು ಸರಿ ದುಡ್ಡು ಕಾಸು ಏನಾರ ಕೊಟ್ಟು ಹೋಗ್ಯಾನ ನಾವು ಸ್ವಲ್ಪರೇ, ಅಂಥವ್ನ ಯಾಕೆ ನೆನಿತಿ ನೀನು ಅಂಥೇಳಿ ಸ್ವತಃ ನಾಗಲಿಂಗಜ್ಜೋರೇ ಅವಳಿಗೆ ಕೇಳಕತ್ರು. ಅವಾಗ ವೃದ್ಧಿ ಅಂತಾಳ, ಯಪ್ಪ ಅವ ನಮಗ ಕೊಡ್ಲಿ ಅಥವಾ ಬಿಡ್ಲಿ, ಅವನೊಬ್ಬ ದೇವತಾ ಪುರುಷ ಇದ್ದಾನೆ. ಯಾರಿಗಾದ್ರೂ ಏನಾದರೂ ಕೊಡಬೇಕು ಅಂಥೇಳಿ ಅವಂಗ ಮನಸ್ಸಾತಂದ್ರೆ ಅವನನ್ನ ತಡೆಯುವಂಥವ್ರು ಯಾರಿದ್ದಾರೆ ನೋಡ್ರಿ? ನಾಗಲಿಂಗಜ್ಜವ್ರು ಒಮ್ಮೆ ಕೊಡ್ಲಾಕ ನಿಂತರು ಅಂತಂದ್ರ ನಾಗಲಿಂಗಜ್ಜವ್ರನ್ನ ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ. ಎಂತೆಂಥ ಘಟಾನುಘಟಿಗಳು ಕೂಡ ನಾಗಲಿಂಗಜ್ಜವರನ್ನ ಕೆಣಕಿ ಬಹಳ ಅವಕೃಪೆಗೆ ಪಾತ್ರರಾಗ್ಯಾರ, ಅಂತಹ ನಾಗಲಿಂಗತಿಗಳು. ಮತ್ತು ಅಂಥವು ಕೊಡಾಕ ನಿಂತ್ರ ಅದೇನು ಭಾಳ ತತ್ತೋದಿಲ್ಲಪ್ಪ. ಮತ್ತು ಅವ ಕೂಡ್ಲಿ ಬಿಡ್ಲಿ, ನಾ ಅಂತೂ ನಿರಂತರವಾಗಿ ಅವನನ್ನ ಹಾಡಿ ಹೊಗಳತೀನಿ ಅಂತ ಹೇಳಿ ಅಂದಳಾಕಿ. ಅವಾಗ ಏನು ಅವಳ ಮಾತಿನೊಳಗೆ ಭಕ್ತಿ ಇತ್ತು, ಭಕ್ತಿ ನಿಜವಾದ ಭಕ್ತಿ ಅವಳ ಕಣ್ಣಲ್ಲಿಂದ ಅದು ಗೊತ್ತಾಗುತ್ತಿತ್ತು. ನಾಗಲಿಂಗ ಮಹಾಸ್ವಾಮಿಗಳಿಗೆ ಅದು ಬಹಳ ಮನಸ್ಸಿಗೆ ಮುಟ್ಟಿತು. ನೋಡುವೆ ಯವ್ವ, ನಾಗಲಿಂಗ ಮಹಾಪುರುಷ ಏನಿದ್ದಾನೆ, ನಿನಗೇನಾದರೂ ಕೊಡಬೇಕು ಅಂಥೇಳಿ ಅನಿಸ್ತು ಅಂತಂದ್ರೆ ಅವ ಏನಾದರೂ ಕೊಟ್ಟು ಕಳಿಸಿದ ಅಂದ್ರೆ ನಿನಗೆ ನಾ ಖಂಡಿತವಾಗಿಯೂ ತಂದು ಕೊಡ್ತೀನಿ ಅಂಥೇಳಿ ಅಂದ್ಬಿಟ್ರು. ಆಯ್ತಪ್ಪ, ನಿನ್ನ ಕೈಯಾಗ ಕೊಟ್ಟು ಕಳಿಸಿದಂದ್ರೆ ತಂದು ಕೊಡು, ಮತ್ತು ಅದರೊಳಗೆ ಏನು ದೊಡ್ಡ ವಿಚಾರ ಐತಿ ಅಂತಂದ್ರು. ಇಲ್ಲಿಲ್ಲ, ಅವ ಏನಾದರೂ ಕೊಡ್ತಿರ್ತಾನೆ, ನಿನಗೆ ಕೊಟ್ರೆ ಅದನ್ನು ತಂದು ಕೊಡ್ತೀನಿ, ನೀ ಅಲ್ಲಿ ತಕ ಸ್ವಲ್ಪ ತಾಳ್ಕೊಂಡಿರ್ಬೇಕು. ನಿನಗೆ ತಾಳ್ಮೆ ಭಾಳ ಐತಿಲ್ಲ, ನೀ ಸ್ವಲ್ಪ ತಾಳಿ ನೀನು ಕುಂತಿರು, ಅವ ನಿನಗೆ ಖಂಡಿತವಾಗಿನೂ ನಿನಗೆ ಕೊಡ್ತಾನೆ, ನೀ ಏನು ಕಾಳಜಿ ಮಾಡಬೇಡ ಅಂಥೇಳಿ. ನೋಡ್ರಿ, ಸ್ವತಃ ನಾಗಲಿಂಗ ಮಹಾಸ್ವಾಮಿಗಳೇ ಹೇಳಿಕತ್ತಾರೆ ಇದನ್ನ. ಆದ್ರೆ ಅವಳಿಗೆ ಗೊತ್ತಿಲ್ಲ ಇವರೇ ನಾಗಲಿಂಗ ಮಹಾಸ್ವಾಮಿಗಳು ಅಂಥೇಳಿ. ಅದೇ ದಿವಸ ನೋಡ್ರಿ, ಅದೇ ಬೆಟಗೇರಿ ಒಳಗಿರುವಂತಹ ಆ ಊರಿನ ಸಾವುಕಾರ ಬ್ರಹ್ಮಯ್ಯ ಅಂಥೇಳಿ, ಬ್ರಹ್ಮಯ್ಯನ ಮಡದಿ ಸರಸ್ವತಮ್ಮ. ಆ ಸರಸ್ವತಮ್ಮ ನೋಡ್ರಿ, ಸರಸ್ವತಿ ಅವಳ ಹೆಸರು. ಎಲ್ಲರೂ ಸರಸ್ವತಮ್ಮ ಸರಸ್ವತಮ್ಮ ಅಂತ ಕರಿತಿದ್ರು. ಬಹಳ ಸಣ್ಣ ವಯಸ್ಸಾಕಿದು. ಆ ಸರಸ್ವತಮ್ಮ ಯಾವುದೋ ಒಂದು ಕಾರಣಕ್ಕೆ ತೀರ್ಕೊಂಡು ಬಿಟ್ಟಾಳ, ಕಣ್ಣು ಮುಚ್ಚಿಬಿಟ್ಟಾಳ.
ಮುತ್ತೈದೆ ಸಾವು ನೋಡ್ರಿ ಅವಳಿಗೆ ಬಂದ್ಬಿಟ್ಟೈತಿ. ಬ್ರಹ್ಮಯ್ಯನು ಕೂಡ ಚಿಂತಾಕ್ರಾಂತಾಗ್ಯಾನ. ಮನ್ಯಾಗ ಸಣ್ಣ ಸಣ್ಣ ಮಕ್ಕಳದಾವ, ತುಂಬ ಸಂಸಾರ. ಅದು ಸಂಸಾರದೊಳಗಿನ ಮುತ್ತೈದೆ ಹೋಗಿಬಿಟ್ಲಂದ್ರ ಆ ಸಂಸಾರದ ಹಡಗ ಮುಳುಗಿದಂಗ. ಅದು ಇನ್ನ ತಂದೆ ಸತ್ರ ನಡಿತೈತ್ರಿ ಮಕ್ಕಳಿಗೆ, ಆದರೆ ತಾಯಿ ಸತ್ತಳು ಅಂತಂದ್ರ ಮಕ್ಕಳದು ಬಹಳ ಕೆಟ್ಟದು, ಬಹಳ ಕೆಟ್ಟ ಪರಿಸ್ಥಿತಿ. ಅದು ಹೀಗಿದ್ದಾಗ ಆ ಸರಸ್ವತಮ್ಮ ತೀರ್ಕೊಂಡು ಬಿಟ್ಟಾಳ. ಬ್ರಹ್ಮಯ್ಯಗ ಚಿಂತೆ, ಮುತ್ತೈದೆ ಸತ್ತಾಳೋ ಅಂಥೇಳಿ ಅವಳಿಗೆ ಶವದ ಎಲ್ಲ ಶೃಂಗಾರವನ್ನ ಮಾಡಿ, ಬಹಳ ಸಿರಿವಂತರವರು. ಹೀಗಾಗಿ ಅವಳಿಗೆ ಎಲ್ಲ ಆಭರಣಗಳನ್ನ ತೊಡಿಸಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪದ ಗತೆ ಕಾಣ್ಲಿಕ್ಕತ್ತಾಳ ಸರಸ್ವತಮ್ಮ. ನೋಡ್ರಿ, ಹೆಸರು ಸರಸ್ವತಿ, ಆದರೆ ಆಭರಣ ಹಾಕಿದ್ರೆ ಅವಳು ಲಕ್ಷ್ಮಿ. ಹಿಂಗ ಲಕ್ಷ್ಮೀ ಸ್ವರೂಪದೊಳಗ ಕಾಣಿಸ್ಲಿಕ್ಕತ್ತಾಳ. ಎಲ್ಲ ಹೆಣವನ್ನ ಎರೆದು ಮಾಡಿ ಸಿಂಗಾರ ಮಾಡಿ ಹೊಸ ಸೀರೆಯನ್ನ ಉಡಿಸಿರು, ಆಭರಣಗಳನ್ನ ಹಾಕಿದ್ರು. ಮುತ್ತೈದೆಯರೆಲ್ಲ ಅರಿಶಿಣ ಕುಂಕುಮವನ್ನ ಕೊಟ್ಟರು, ಆರತಿ ಮಾಡ್ಲಿಕ್ಕತ್ತಾರ. ಎಂತಹ ದುಃಖದ ಸನ್ನಿವೇಶ, ಎಂತಹ ದುಃಖದ ಸನ್ನಿವೇಶ. ಎಲ್ಲ ಹೆಣವನ್ನ ಶೃಂಗಾರ ಮಾಡಿ ಚಟ್ಟವನ್ನ ಏರಿಸಿದರು. ಚಟ್ಟವನ್ನ ಏರಿಸಿ ಹೆಣವನ್ನ ಆ ಮುಖ್ಯ ಬೀದಿಯಿಂದ ತೆಗೆದುಕೊಂಡು ಹೋಗುವಂತ ಸಂದರ್ಭದೊಳಗೆ ನಾಗಲಿಂಗ ಯತಿಶ್ರೇಷ್ಠರು ಎದುರಿಗೆ ಬಂದು ನಿಂತು ಬಿಟ್ರು. ಎದುರಿಗೆ ಬಂದು ನಿಂತು ನೋಡ್ಲಿಕ್ಕತ್ತಾರ. ಏನ್ರಿಪ್ಪ, ಜೀವ ಇರುವಂತ ಹೆಣ್ಮಗಳನ್ನ ಒಯ್ಲಿಕ್ಕತ್ತಿರಲ್ರು, ಎಷ್ಟು ಮೂರ್ಖರಿದ್ದೀರಿ ನೀವು. ಜೀವ ಇರುವಂತ ಹೆಣ್ಮಗಳನ್ನ ನೀವು ಹೊಗಿಲಿಕ್ಕೆ ಹೊಂಟಿರಲ್ಲ, ಎಷ್ಟು ಮೂರ್ಖರಿದ್ದೀರಿ ನೀವು ತಂದ ಕೂಡಲೇ ಅಲ್ಲಿದ್ದ ಜನ ದುಃಖ ಸಾಗರದೊಳಗೆ ಮುಳುಗ್ಯದ. ಅಂಥದ್ರೊಳಗೆ ಈ ಮಹಾಪುರುಷ ಹಿಂಗನ್ಲಿಕ್ಕತ್ತಾನಲ್ಲ. ಬ್ರಹ್ಮಯ್ಯ ಇದ್ದ ಮುಂದೆ ಅಲ್ಲೇ ಗಂಡ, ಯಪ್ಪ ಅವಳ ಸತ್ತು ಹೋಗ್ಯಾಳ, ನಿನ್ನ ನೋಡಿದ್ರ ಮಹಾಪುರುಷನಂತೆ ಕಾಣ್ಲಿಕ್ಕತ್ತಿ, ಯಾಕೆ ಹಿಂಗ ವಿಚಿತ್ರವಾಗಿ ಕೇಳಲಿಕ್ಕತ್ತಿ, ಮತ್ತು ನಮಗೆ ದಾರಿ ಬಿಡು, ನಾವು ಹೋಗ್ಬೇಕಾಗ್ಯದ ಅಂತೇಳಿ. ಏ ಹುಚ್ಚ, ಅವಳು ಜೀವಂತಿದ್ದಾಳು, ಅವಳನ್ನ ಯಾಕೆ ಒಯ್ಲಿಕ್ಕತ್ತೀರಿ ನೀವು, ಇಳಿಸರಿ ಕೆಳಗ ಅಂತ ಹೇಳಿ. ಇನ್ನು ಸ್ವಲ್ಪ ಜನಕ್ಕೆ ಕಸಿಬಿಸಿ ಆಯ್ತು, ಇನ್ನು ಇಳಿಸ್ಬೇಕೋ ಬ್ಯಾಡೋ, ಏನು ಹಿಂಗ ಅಂದ್ರೆ ಏನು ಮಾಡ್ಬೇಕು ಆ ಸಂದರ್ಭದಾಗ. ನೋಡ್ರಿ, ಅವಾಗ ಬ್ರಹ್ಮಯ್ಯನು ಅಂದ, ಸ್ವಾಮಿ ನೀವ್ಯಾರೋ ವಿಭೂತಿ ಪುರುಷನಾಗಿ ಕಾಣ್ತಾ ಇದ್ದೀರಿ, ದಯಮಾಡಿ ನೀವು ಅಂದಂಗ ಈ ಹೆಣಕ್ಕೆ ಜೀವ ತುಂಬಿಕೊಡ್ರಿ. ತುಂಬಿದ ಸಂಸಾರವನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೊರಟು ಹೋಗಿದ್ದಾಳೆ. ಮನೆಯಲ್ಲಿ ಮಕ್ಕಳ ಗೋಳಾಟ ಬಹಳ ಕೆಟ್ಟಾಗಿದೆ, ನನಗಂತೂ ಕೇಳಲಿಕ್ಕೆ ಆಗುವುದಿಲ್ಲ ಅದನ್ನ. ಯಪ್ಪ ಹೆಂಗಾದ್ರೂ ಮಾಡಿ ನೀ ಏನು ಅಂದಿಯಲ್ಲ, ಅಂದ ಮಾತನ್ನ ನಡೆಸಿಕೊಡು ತಂದೆ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳ ಕಾಲ ಮ್ಯಾಗ ಬ್ರಹ್ಮಯ್ಯ ಎರಗಿ ಬಿಟ್ಟ. ಬ್ರಹ್ಮಯ್ಯ ಎರಗಿ ಕಾಲಿಗೆ ಬಿದ್ದು ಬೇಡ್ಕೊಂಡ ನಂತರ ಆಗ ನಾಗಲಿಂಗ ಅವಧೂತ್ರ ಅಂದ್ರು, ನಾನು ಇವಳನ್ನ ಬದುಕಿಸ್ತೇನೆ. ಈಗೇನ ನೀವು ಹೆಣಕ್ಕೆ ಶೃಂಗಾರ ಮಾಡಿ ಮೈ ಮ್ಯಾಗೆಲ್ಲ ಆಭರಣ ಹಾಕಿ ಅಲ್ಲೇನು ಸ್ಮಶಾನದಾಗ ತಗೋಬೇಕಂತ ಹೇಳಿ ಹೊಂಟಿರಲ್ಲ, ಈ ಆಭರಣಗಳನ್ನ ನೀವು ತಗೋಲಿಕ್ಕೆ ಹೋಗಬಾರದು. ಈ ಆಭರಣಗಳನ್ನೆಲ್ಲ ನೀವು ನನಗೆ ಒಪ್ಪಿಸಿದ್ರ ಮಾತ್ರ ನಾನು ಈಕೆಯನ್ನು ಬದುಕಿಸ್ತೀನಿ ಅಂತ ಹೇಳಿ. ನೋಡ್ರಿ, ಬದುಕುವುದ ಮುಖ್ಯ ಆಗೈತಿ, ಸತ್ತಳನ್ನು ಬದುಕಿಸುವುದ ಮುಖ್ಯ ಆಗೈತಿ. ಇನ್ನು ಆಭರಣ ಎಲ್ಲ ಯಾವ ಲೆಕ್ಕ, ಹೆಂಗಿದ್ರು ಅವ್ರು ಸಿರಿವಂತರದಾರ. ಕೊಟ್ರ ಆಗುವುದೇನು. ಸ್ವಲ್ಪ ಜನ ಅಂದ್ರು, ಏ ನೋಡಪ್ಪ ಬ್ರಹ್ಮಯ್ಯ, ಇಂಥ ಸ್ವಾಮಿಗಳು ಊರಾಗ ಬಹಳ ಮಂದಿ ಬರ್ತಾರ ಹೋಗ್ತಾರ, ಎಲ್ಲೋ ರೊಕ್ಕದ ಆಸೆಕಾಗಿ ಆಭರಣದ ಆಸೆಕಾಗಿ ಹಿಂಗೇನ್ರ ಅಂದಿರ್ಬೇಕಮ್ಮ, ಅದನ್ನ ಕೊಟ್ಟ ಕೂಡ್ಲೆ ತಗೊಂಡು ಓಡಿ ಹೋಗಿಗ್ಯಾನ, ಮುಂದೆ ಅವನನ್ನ ಹಿಡಿಲಿಕ್ಕೆ ಆಗ್ಲಿಲ್ಲ ಅಂದ್ರ ಏನ್ ಮಾಡ್ತಿ, ಈ ಕಡೆ ಆಭರಣನೂ ಹೋಯ್ತು, ಈ ಕಡೆ ಹೆಣತಿನೂ ಹೋದ್ಲಂದ್ರ ಮತ್ತಷ್ಟು ಕಷ್ಟವನ್ನ ಎದುರಿಸ್ಬೇಕಾಗ್ತೈತಿ, ಅವನು ಬಿಟ್ಟು ಬಿಡು ಅಂದ್ರು. ಆಗ ಬ್ರಹ್ಮಯ್ಯ ನೋಡ್ರಿ, ಈ ನಾಗಲಿಂಗ ಯತಿಶ್ರೇಷ್ಠರನ್ನ ಏನು ನೋಡಿದ್ದ, ಅವರಲ್ಲಿರುವಂತ ಶಕ್ತಿಗಳು ಅವಂಗ ಅರಿವಾಗಿತ್ತೋ ಏನೋ ಗೊತ್ತಿಲ್ಲ, ಅವ ಅದನ್ನ ಒಪ್ಪಗೋಲಿಲ್ಲ ಮಂದಿ ಮಾತ. ನಾಗಲಿಂಗ ಅಜ್ಜವ್ರು ಹೇಳಿದಂಗ, ಯಪ್ಪ ಆಭರಣ ಎಲ್ಲ ನಿನಗ ನಾ ಕೊಡ್ತೀನಿ, ಆದ್ರೆ ನನ್ನ ಹೆಂಡತಿಯನ್ನ ಬದುಕಿಸ್ ನೀನು.
ಸರಿ ಆಯಿತು ಇಳಿಸ್ರಿ ತಳಗ ಹೆಣ ಅಂತೇಳಿ ಅಂದಾಗ ಹೆಣ ತಳಗಿಳಿಸ್ರು. ಒಟ್ಟು ಮೈ ಮ್ಯಾಗಿರುವಂತಹ ಆಭರಣಗಳು ನೋಡ್ರಿ, ಎಲ್ಲ ಪಾಟ್ಲಿ ಬಿಲ್ವಾರ ಎಲ್ಲ ತಗೊಂಡ್ರು. ಕೊಳ್ಳಾಗಿನ ಲಕ್ಷ್ಮೀ ಸರ ಇತ್ತು, ಝುಮಿಕೆಗಳಿತ್ತು, ತೋಳು ಬಂದಿ ಇತ್ತು, ಸೊಂಟ ಬಂದಿ ಇತ್ತು, ಎಲ್ಲವನ್ನ ಬಿಚ್ಕೊಂಡ್ರು. ಬಿಚ್ಕೊಂಡ ನಂತರ ಹೋಗಿ ನಾಗಲಿಂಗ ಮಹಾಶಯರಿಗೆ, ಯಪ್ಪ ತಗೋ ಇದನ್ನು, ಎಲ್ಲ ತಗೋ ಇದನ್ನು ತಗೊಂಡ ನನ್ನ ಹೆಂಡತಿಯನ್ನ ಬದುಕಿಸ್ಕೊಡು ಅಂದಾಗ ಅವಾಗ ನಾಗಲಿಂಗ ಯತಿಶ್ರೇಷ್ಠರು ಆ ಹೆಣದ ಮುಂದೆ ಹೋಗ್ತಾರ. ಸರಸ್ವತಮ್ಮ ನೋಡ್ರಿ ಹೆಣ. ಅವಾಗ ಆ ಹೆಣದ ಮುಂದೆ ಕುಂತು, ಏ ಯವ್ವ ತಾಯಿ ನೋಡು, ಮನ್ಯಾಗ ಮಕ್ಕಳು ಮರಿ ಅದಾವ, ಹಿಂಗ ನಡು ಬೀದಿ ಒಳಗೆ ಯಾರಾದರೂ ಮಲಗುತ್ತಾರೇನು? ನಿನಗೆ ನಾಚಿಕೆ ಆಗ್ಬೇಕವ. ಹಿಂಗ ನಡು ಬೀದಿ ಒಳಗೆ ಮಲ್ಕೊಳ್ಳೋದು ನಾಚಿಕೆಗೇಡಿನ ಸಂಗತಿ. ಹೇಳು ಮತ್ತ ನಿನ್ನ ಮೈ ಮ್ಯಾಗಿನ ಸೆರಗ ಸರಿ ಮಾಡ್ಕೋ. ಸುತ್ತಲೂ ಜನ ನಿಂತಾರ, ನಿನ್ನ ಮೈ ಮ್ಯಾಗಿನ ಸೆರಗ ಸರಿ ಮಾಡ್ಕೊಂಡು ಮನ್ಯಾಗ ಮಕ್ಕಳು ಗೋಳಾಡ್ಲಿಕ್ಕತ್ತಾರ, ನೀ ಎದ್ದು ಹೋಗಿಬಿಡುವ ತಾಯಿ ಅಂತ ಹೇಳಿ ಆ ಸರಸ್ವತಮ್ಮನ ತಲೆಯ ಮೇಲೆ ನಾಗಲಿಂಗ ಯತಿಶ್ರೇಷ್ಠರು ಕೈಯಾಡಿಸಿ ಆ ಮಾತನ್ನು ಏನು ಅಂದಿದ್ರು, ಸರಸ್ವತಮ್ಮಗ ಹೋದ ಜೀವ ಮರಳಿ ಬಂದಿತ್ತು ನೋಡ್ರಿ. ಹೋದ ಜೀವ ಮರಳಿ ಬಂದಿತ್ತು. ಮುಖದೊಳಗ ಕಾಂತಿ ಚಿಮ್ಮಿತ್ತು. ಕಣ್ಣು ತೆಗೆದು ನೋಡ್ತಾಳೆ, ಮಹಾಪುರುಷ ನೋಡ್ರಿ ಎದುರುಗಡೆ ಮಹಾಪುರುಷ. ಯವ್ವ ನಾನು ಎಷ್ಟು ಮಂದಿ ನಡ್ಬರಕ್ಕೆ ಇಂತಲ್ಲಿ ಮಕ್ಕೊಂಡಿನಲ್ಲ, ಇದೆಂತದ ನನಗೆ ಕೆಳಗಾಲ ಬಂತು ಅಂಥೇಳಿ ಗಸಕ್ನ ಎದ್ದು ಕುಂತಳು. ಮೈ ಮೇಗಿನ ಸೆರಗ ಸರಿ ಮಾಡ್ಕೊಂಡ್ಲು. ಅದೇ ಸೆರಗವನ್ನ ತಲಿಮೆ ಹಾಕೊಂಡ್ಲು ನೋಡ್ರಿ. ಎಂತಹ ಆ ಸತಿ ನೋಡ್ರಿ ಅವಳು. ಪತಿವ್ರತೆಯರು ತಲೆ ಮ್ಯಾಗಿನ ಸೆರಗ ಸರಿಗೊಟ್ಟಿಲ್ಲಾಗಿದ್ರು. ಅಂತಹ ಪತಿವ್ರತೆಯರು ಇದ್ದಂತಹ ಈ ನಾಡು. ತಲೆ ಮ್ಯಾಗಿನ ಸೆರಗ ಸರಿತಿಲ್ಲಾಗಿತ್ತು. ಎಲ್ಲ ಅಷ್ಟು ಮೈಗೆ ಸುತ್ತಕೊಂಡು ಮಾನ ಕಾಪಾಡ್ಕೊಳ್ಳೋರು. ಈಗಿಂದಕ ಅವಾಗಿಂದಕ ವ್ಯತ್ಯಾಸ ಏನದ ಅಂಥೇಳಿ ನಾ ಏನಾದರೂ ನಿಮಗೆ ಹೇಳಬೇಕೇನ್ರಿ? ನಾ ಏನಾದರೂ ನಿಮಗೆ ಹೇಳಬೇಕೇನು? ಮೈ ಮ್ಯಾಗಿನ ಸೆರಗ ಸರಿ ಮಾಡ್ಕೊಂಡು ತಲೆ ಮ್ಯಾಗ ಸೆರಗ ಹಾಕೊಂಡ್ಲು. ಯಪ್ಪ ನಾ ಮನಿಗೆ ಹೋಗ್ತೀನಿ, ನನ್ನ ಮಕ್ಕಳು ಗೋಳಾಡ್ಲಿಕ್ಕತ್ತಾವ, ನಾ ಹೋಗ್ತೀನಿ ಅಂತ ಎದ್ದ ಲಗ ಮನಿಗೆ ಹೋಗಿಬಿಟ್ಲು. ಅಲ್ಲಿದ್ದ ಮಂದಿ ಇದೇನು ಕನಸೋ ಏನು ನನಸೋ, ಹಿಂಗೆಲ್ಲ ಆಗ್ತೈತಿ ಅಂತ ಹೇಳಿ ನಾವೆಂದೂ ಕನಸು ಮನಸ್ಸಿನೊಳಗೆ ಅಂದ್ಕೊಂಡಿರ್ಲಿಲ್ಲ. ಇಂಥದನ್ನೆಲ್ಲ ನಮ್ಮ ಜೀವನದಾಗ ನಾವು ನೋಡ್ತೀವಿ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ. ಯಪ್ಪ ನಿನ್ನಂತಹ ಮಹಾಪುರುಷ ನಮ್ಮ ಬೆಟಗೇರಿಗೆ ಬಂದಲ್ಲ, ನಮ್ಮ ಬೆಟಗೇರಿ ಒಳಗೆ ಬಂದಲ್ಲ. ಇದೇ ಬೆಟಗೇರಿ ಒಳಗೆ ನೋಡ್ರಿ ರಂಗಾವಧೂತರು ಮೆರೆದು ಹೋಗಿದ್ರು. ಹುಚ್ಚೀರೇಶ್ವರ ಮಹಾಸ್ವಾಮಿಗಳು ಬಂದು ಹೋಗಿದ್ರು. ಹುಚ್ಚೀರೇಶ್ವರ ಮಹಾಸ್ವಾಮಿಗಳ ಗುರುಗಳು ಹನುಮಾವಧೂತರು. ಈ ಹನುಮಾವಧೂತರು ನಾಗಲಿಂಗ ಮಹಾಸ್ವಾಮಿಗಳ ಶಿಷ್ಯರು ನೋಡ್ರಿ. ಯಾವ ಬೆಟಗೇರಿ ಒಳಗೆ ನಾಗಲಿಂಗ ಮಹಾಸ್ವಾಮಿಗಳು ಬಂದು ಹೋಗಿದ್ರು, ಅದ ಬೆಟಗೇರಿ ಒಳಗೆ ಅವರ ಶಿಷ್ಯ ರಂಗಾವಧೂತರು ಅಲ್ಲಿ ಈಗ ವಾಸವಾಗ್ಯಾರ. ನಾಗಲಿಂಗ ಮಹಾಸ್ವಾಮಿಗಳ ಶಿಷ್ಯರು ಹನುಮಾವಧೂತರು, ಹನುಮಾವಧೂತರ ಶಿಷ್ಯರು ಕೋಡಿಕೊಪ್ಪದ ಹುಚ್ಚೀರೇಶ್ವರ ಮಹಾಸ್ವಾಮಿಗಳು, ಕೋಡಿಕೊಪ್ಪದ ಹುಚ್ಚೀರೇಶ್ವರ ಮಹಾಸ್ವಾಮಿಗಳ ಶಿಷ್ಯರು ಬೆಟಗೇರಿಯ ರಂಗಾವಧೂತರು. ನೋಡ್ರಿ ಎಂಥ ಬೆಟಗೇರಿಯ ಜನ, ಗದಗ ಬೆಟಗೇರಿ ಜನ ಪುಣ್ಯವಂತರು, ಎಂಥ ಪುಣ್ಯವಂತರಪ್ಪ ನೀವ. 4 ಜನ ಮಹಾಪುರುಷರು ನಿಮ್ಮೂರಾಗೆಲ್ಲ ಅಡ್ಡಾಡಿ ಲೀಲೆಗಳನ್ನ ಮಾಡಿ ಅಲ್ಲೇ ರಂಗಾವಧೂತರು ನಿಮ್ಮ ಹತ್ತಿಗೆ ನೆಲೆ ನಿಂತಾರಂದ್ರೆ ನಿಮ್ಮಂಥ ಪುಣ್ಯವಂತರ ಯಾರಿಲ್ಲ ನೋಡ್ರಿ. ಇಂತಹ ನೆಲದೊಳಗೆ ಏನು ಆ ಮಹಾಪತಿವ್ರತೆ ಎದ್ದು ಹೋಗಿಬಿಟ್ಲು. ಆಭರಣ ಎಲ್ಲ ನಾಗಲಿಂಗ ಯತಿಶ್ರೇಷ್ಠ ಕೈಯ ಹಿಡ್ಕೊಂಡು ನಿಂತಿದ್ದ. ಆಯ್ತು, ಇನ್ನ ಈ ಸಿದಿಗಿ ಏನೈತಲ್ಲ, ಹೆಣ ಒಯ್ಯುವಂತ ಚಟ್ಟ ಸಿದಿಗಿ ಆ ಕಡೆ ಬೀಸಿ ಒಗಿರ ಕಡೆ ಸುಟ್ಟು ಬಿಡ್ರಿ ಅದನ್ನ. ಹುಚ್ಚಪ್ಪಗಡ್ರ ಮನಿಗೆ ಹೋಗ್ರಿ, ಜೀವಂತಿದ್ದದ ಹೆಣ ತಗೊಂಬಂದಾರ ಮಕ್ಕಳು ಅಂತ ಹೇಳಿ ಬೈದ್ರು. ಬ್ರಹ್ಮಯ್ಯಗ ಆಗುವಂತಹ ಸಂತೋಷ ಎಂತಹ ಸಂತೋಷ. ಹೆಂಡತಿ ಮನೆಗೆ ಹೋಗ್ಯಾಳ, ಇವನು ಹಿಂದೆ ಮನೆಗೆ ಹೋಗಿಬಿಟ್ಟ. ಮತ್ತು ಮನೆಯೊಳಗೆ ಸಂತಸದ ವಾತಾವರಣ. ಆ ಮಕ್ಕಳು ಏನು ಕಣ್ಣೀರನ್ನ ಸುರಿಸ್ತಾ ಕುಂತಿದ್ದು ಅಲ್ಲ, ನಮ್ಮ ತಾಯಿ ಹೋಗ್ಯಾಳಂತ ಹೇಳಿ ಯಾವಾಗ ಬಾಗಲಾಗ ಆ ಮಹತ್ತಾಯಿ ಸರಸ್ವತಿ ಹೋಗಿ ನಿಂತಳು. ಮಕ್ಕಳು ಒಳಗಿಂದ ಓಡಿ ಬಂದು, ಅವ್ವ ಬಂದೀನಿ, ಅವ್ವ ನೀ ಬಂದಲ್ಲ ಅಂಥೇಳಿ ಬಾಚಿ ತಬ್ಕೊಂಡು ಬಿಟ್ಟವಲ್ರಿ.
ಬಾಚಿ ತಪ್ಕೊಂಡು ಬಿಟ್ಟವಲ್ಲ. ಏನು ಬೇಕು ಮಕ್ಕಳಿಗೆ? ತಂದೆ ತಾಯಿಗಳ ಪ್ರೀತಿ ಇಲ್ಲ ಅಂತಂದ್ರೆ ಮಕ್ಕಳಿಗೆ ಇನ್ನೇನು ಬೇಕಾಗ್ತದೆ? ಏನು ಬೇಕಾ ಹೇಳ್ರಿ? ನಾಗಲಿಂಗ ಯತಿ ಶ್ರೇಷ್ಠರ ಆಭರಣಗಳನ್ನೆಲ್ಲ ತಗೊಂಡು ಓಡ್ಲಿಕ್ಕತ್ರು. ಎಲ್ಲಿ ಓಡಿದ್ರು? ಮತ್ತ ಅದೇ ಮೊದಲ ಲಕ್ಕವ್ವ ಕುಂತಿದ್ದಳಲ್ಲ ಗುಡಿಸಲು, ಅದೇ ಗುಡಿಸಲತ್ತಿಕ ಲಕ್ಕಮ್ಮನಿಗೆ ಅವು ಓಡಿ ಹೋಗಿ ತಮ್ಮ ಕೈಯೊಳಗಿರಿಂದ ಆಭರಣಗಳನ್ನು ಕೊಟ್ಟರು. ಯವ್ವ ಬೇ ನೋಡು, ನೀ ಯಾವನ ನಂಬಿ ಹಾಡಿ ಹೊಗಳತಿದ್ದಲ್ಲ ಅವನೇ ಕೊಟ್ಟ ಕಳಿಸ್ಯಾನ ನೋಡಿದನ್ನ, ತಗೋ ಎಲ್ಲ ಆಭರಣಗಳನ್ನ ಅಂಥೇಳಿ ಆ ಕೈಯೊಳಗಿನ ಆಭರಣಗಳನ್ನೆಲ್ಲ ಲಕ್ಕವ್ವ ಕೊಟ್ಟ. ಲಕ್ಕವ್ವ ನೋಡ್ರಿ ಅದನ್ನು ನೋಡಿ ಗಾಬರಿ ಆದಳು. ಅಲ್ಲಪ್ಪ, ನೀ ಯಾರು ಅನ್ನೋದ ನನಗೆ ಗೊತ್ತಿಲ್ಲ, ಇದೇಗ ಬಂದಿ ಏನ್ರ ಕೊಟ್ರ ತಂದು ಕೊಡ್ತಾನ ತಂದಿ, ಇಷ್ಟು ಲಘು ನಿನಗೆ ಹೆಂಗೆ ಏನು ಕೊಟ್ಟವ ನಮ್ಮಪ್ಪ? ಏನು ಕೊಟ್ಟ ನಿನಗೆ? ಇಷ್ಟೆಲ್ಲ ತೊಗೊಂಡು ನಾ ಏನಾರ ಮಾಡ್ಲಿಪ್ಪ, ಎಷ್ಟು ಆಭರಣ ತೊಗೊಂಡು ನಾ ಏನು ಮಾಡಲಿ? ವಯಸ್ಸಾಗಿತ್ತು ನನಗೆ, ಬಿದ್ದು ಹೋಗು ಮರ, ಏನು ಮಾಡಲಿ ಅಂದ್ಕೂಡ್ಲೆ, ಯವ್ವ ನೀ ಎಷ್ಟು ದಿವಸ ಭಕ್ತಿ ಮಾಡಿದ್ದಿ, ಭಕ್ತಿಗೆ ನಾಗಲಿಂಗ ಸುಮ್ಮ ಹೆಂಗಿದ್ದಾನೆ, ನನ್ನ ಕೈಯಾಗ ಇವನ್ನೆಲ್ಲ ನೀನು ಕೊಟ್ಟ ಬಾ ಅಂತ ಕಳಿಸ್ಯಾನ, ತಗೋ ಇದನ್ನ ಅಂತ ಹೇಳಿ. ಲಕ್ಕವ್ ಗಾಬರಿಯಾಗಿ ಬ್ಯಾಡ ಅನ್ಲಕತ್ತಳು. ಯಾಕೆ? ಈ ವೃದ್ಧೆ ಹಂತಿಕ ಇಷ್ಟೊಂದು ಆಭರಣಗಳು ಎಲ್ಲಿಂದ ಬಂದು ಅಂತ ಹೇಳಿ ಜನ ಎಲ್ಲರೇ ನಾ ತುಡುಗು ಮಾಡೀನಿ ಅಂತ ಹೇಳಿ ತಿಳ್ಕೊಂಡು ನನ್ನ ಬಡದ್ರಂದ್ರೆ ಹೆಂಗ? ವೃದ್ಧೆ ಹಂತಿಕೆ ಇಷ್ಟು ಆಭರಣ ಬರ್ಲಿಕ್ಕೆ ಹೆಂಗ್ ಸಾಧ್ಯ ಅದ? ಯಾರ್ದಾದ್ರೂ ಮನಿ ತುಡುಗು ಮಾಡಿರ್ಬೇಕು ನೀನು ಅಂಥೇಳಿ ಜನ ಬಡದ್ರಂದ್ರ ನನ್ನ ಬ್ಯಾಡಪ್ಪ, ಇದು ಬ್ಯಾಡೋ ನನಗೆ. ಅವಾಗ ನಾಗಲಿಂಗ ಯತಿ ಶ್ರೇಷ್ಠರು ಸುಮ್ಮ ತಗೋನಿ, ಅವ್ ಕೊಟ್ಟಾನ, ಸುಮ್ಮನಿ ಇಟ್ಕೋದನ್ನ ಅಂಥೇಳಿ ಅಂದು ಓಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ಹರದಾರಿ ಓಡಿದ್ರು ನೋಡ್ರಿ. ಲಕ್ಕವನು, ಯಪ್ಪ ನೀ ಯಾರು ಯಪ್ಪ, ಬ್ಯಾಡೋ ನನಗೆ ಇದನ್ನ ತಗೋ ಅಂತ ಹೇಳಿ ಲಕ್ಕವನು ಓಡ್ಲಿಕ್ಕತ್ತಾಳ ಹಿಂದೆ. ವೃದ್ಧೆ ನೋಡ್ರಿ, ವೃದ್ಧೆ ಎಷ್ಟು ಓಡಕ್ಕೆ, ನಾಗಲಿಂಗ ಎಷ್ಟು ಜೋರು ಓಡಾವ. ನಾಗಲಿಂಗನ್ನ ಹಿಡಿಯಲಿಕ್ಕೆ ಸಾಧ್ಯದ ಏನು ವೃದ್ಧಿಗೆ? ಸಾಧ್ಯ ಇಲ್ಲ. ಆದ್ರೂ ಯಪ್ಪ ತಗೋರೋ, ನನಗೆ ಬ್ಯಾಡಿದು, ತಗೋ ಅಂತ ಹೇಳಿ ಒದರ್ಕೋಂತ ಓಡ್ಲಕತ್ತಾಳ ಆಕಿನು. ಎಷ್ಟು ಸಾಧ್ಯ ಐತೆ ಅಷ್ಟು ಓಡ್ತಾಳ. ಅದೇ ನಾಗಲಿಂಗ ಯತಿ ಶ್ರೇಷ್ಠರು ಬೆಟಗೇರಿಯ ಓಣಿ ಎಲ್ಲ ಹೇಳ್ತಿದ್ರು ನೋಡ್ರಿ, ಲಕ್ಕವ್ಗ ನಾ ಆಭರಣ ಕೊಟ್ಟೇನಿ, ಯಾರಾದ್ರೂ ನೀವು ಅವಳ ಹತ್ತಿರ ಹೋಗಿ ಅದನ್ನ ಮುಟ್ಟಿದ್ದ ಆದ್ರೆ ರಕ್ತ ಕಾರಿ ನೀವು ಸಾಯೋದು ಖಚಿತ ಅಂತೇಳಿ ಓಡ್ಕೊಂತ ಎಲ್ಲಾ ಬೀದಿಯೊಳಗೆ ಅದನ್ನ ಸಾರಿ ಹೇಳ್ತಿದ್ರು. ಯಾಕ? ಯಾರೂ ಕೂಡ ಲಕ್ಕಮ್ಮನ ಸನಿ ಹೋಗಬಾರ್ದು. ಅಕಸ್ಮಾತ್ ಹೋಗಿ ಆಗಿದ್ದರೆ ಅಥವಾ ಅದನ್ನ ಆಭರಣಗಳನ್ನು ಮುಟ್ಟಿದ್ದಾದ್ರೆ ಅವರಿಗೆ ಉಳಿಗಾಲ ಇಲ್ಲ, ಅವರು ರಕ್ತವನ್ನ ಕಾರಿ ನೀವು ಸಾಯ್ತೀರಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಓಣಿ ಎಲ್ಲ ಸಾರಿದ್ರು ನೋಡ್ರಿ. ಓಣಿ ಎಲ್ಲ ಸಾರಿದ್ರು. ಎಂಥ ನಾಗಲಿಂಗ ಯತಿ ಶ್ರೇಷ್ಠರು. ಹಿಂಗೆಲ್ಲ ಲೀಲೆಗಳ ಆಗ್ಯಾವ ಅಂತ ಹೇಳಿ ಈಗ ನಾವು ಕೇವಲ ಅದನ್ನ ಊಹೆ ಮಾಡ್ಕೋಬಹುದಷ್ಟೇ, ಕಲ್ಪನೆ ಮಾಡ್ಕೋಬಹುದಷ್ಟೇ. ಆದ್ರೆ ಕಣ್ಣಾರೆ ಅದನ್ನ ಕಂಡಂತವರಿಗೆ ಅದು ಎಷ್ಟು ವಿಚಿತ್ರ ಅನಿಸ್ಬೋದು, ಅಷ್ಟೇ ಅದು ಆಶ್ಚರ್ಯವಾಗಿರ್ಬೋದು, ಅಷ್ಟೇ ಅದು ನಾಗಲಿಂಗ ಯತಿ ಶ್ರೇಷ್ಠನ ಮ್ಯಾಗ ಭಕ್ತಿ ಹುಟ್ಟಿರಬಹುದು. ಕೇವಲ ನಾಗಲಿಂಗ ಮಹಾಸ್ವಾಮಿಗಳ ಕಥೆಯನ್ನ ಕೇಳಿದ್ರೆ ನಾವೆಷ್ಟು ಪುಣ್ಯವಂತರಾತೀವಲ್ಲ, ಅನುಭವಿಸಿದ ಜನ ಎಷ್ಟು ಪುಣ್ಯವಂತರು. ಇಂಥ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದದೊಳಗೆ ರಾರಾಜಿಸ್ತಾ ಇದ್ದಾರೆ. ಬೇಡದ ಭಕ್ತರನ್ನ ಎಂದೂ ಅವರು ಬರಿಗೈಯಲ್ಲಿ ಕಳಿಸಿಲ್ಲ. ಒಂದಲ್ಲ ಒಂದು ರೀತಿಯಿಂದ ಅವರು ತಮ್ಮ ಅಭಯ ಹಸ್ತವನ್ನ ಅಲ್ಲಿ ನೀಡ್ತಾರೆ. ಸರ್ವಧರ್ಮ ಸಮನ್ವಯತೆಯ ಕೇಂದ್ರ ನೋಡ್ರಿ, ಅದು ಸರ್ವಧರ್ಮ ಸಮನ್ವಯತೆಯ ಕೇಂದ್ರ. ಆ ಮಠಕ್ಕೆ ಹೋದ್ರೆ ಬೈಬಲ್ ಗ್ರಂಥ ಅದ, ಮುಸ್ಲಿಮರ ಪಂಚಾಂಗಗಳದಾವ, ಹಿಂದೂ ಧರ್ಮದವರು, ಮುಸ್ಲಿಂ ಧರ್ಮದವರು, ಕ್ರೈಸ್ತ ಧರ್ಮದವರು, ಯಾವ ಬೇಕಾದ ಧರ್ಮ ಇರ್ಲಿ ಅದು ಎಲ್ಲರೂ ಬರೋವ್ರಿ. ಅಲ್ಲಿ ಇರೋದು ಒಂದೇ ಒಂದು ಮಾನವತಾ ಧರ್ಮ, ಅದು ಭಕ್ತಿಯ ಧರ್ಮ. ಭಕ್ತಿಯಿಂದ ಯಾರು ಹೋಗ್ತಾರೆ ಅವರಿಗೆ ಇಲ್ಲ ಅಂತ ಹೇಳಿ ನಾಗಲಿಂಗ ಎಂದೂ ಹೊಳೆ ಕಳಿಸುವುದು ಇಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಮತ್ತೊಂದು ಯತಿಶ್ರೇಷ್ಠನ ಚರಿತೆಯೊಂದಿಗೆ ನಾನು ನಿಮ್ಮ ಮುಂದೆ ಖಂಡಿತ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ
ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.